ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ಏನಪ್ಪ ಅಂತಂದರೆ ಇವತ್ತು ಪೋಲಿಯೋ ಹಾಕ್ಸಕ್ಕೆ ನಮ್ಮ ಪುಟ್ಟ ಹೊರಗೆ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಪೋಲಿಯೋ ಹಾಕೋದು ಇವತ್ತು ಲಾಸ್ಟ್ ಡೇ. ನಮ್ಮ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ರೆ ಅಂಥೇಳಿ ಇವತ್ತು ಕರ್ಕೊಂಡು ಹೋಗಾಕತ್ತೀನಿ. ಹಾಕಾಕ ಏನು ಮೈಕ್ ತೊಗೋಬಾರ್ದು. ಇರು, ನಿಮ್ಮ ಪಡ ಬಟ್ಟೆ ಹಾಕ್ತೀನಿ. ಇರು ಬಾ, ಪಟ್ಟನೆ ಹೋಗು. ರೀ ಅವಂದು ಸ್ವಲ್ಪ ಹಂಗೆ ಕೊಡು, ತಮ್ಮ ಕೋಮ್ ಮಾಡ್ತೀನಿ. ಇಲ್ಲ ಸಣ್ಣದು. ಹೌದಾ? ಇಲ್ಲಿಲ್ಲ ಅಪ್ಪ, ನೀ ಡೈಪರ್ ಹಾಕೊಂಡು ಕೊಡ್ತೀನಿ ಕೊಡ್ತೀನಿ ತಗೋಬೇಡ. ಇರು ಅಪ್ಪ, ನೀನು ರೆಡಿ ಅಂದ್ರಿ? ಹೋಗುನು ಡಾಡಾ ಕರಿ ಹೋಗುನು. ಬಾನ್ ಡಾಡಾ ಬಾಂತ ಹೋಗುನು. ಡ್ರಮಲ್ಲಿ ಹೋಗುನು. ಡಾಡಾ ಕರಿ ಅಂದ್ರೆ ಎತ್ಕೊಂಡು ಡಾಡಾ ಕರಿ. ಬಾ ಬಾ ಅನ್ನ ಬಾ. ಆಯ್ತು ತಡಿ ಪಪ್ಪು, ಈ ಕಡೆ ಒಳ್ಳೆ. ನೀ ಹಂಗೆ ಮಾಡಿದ್ರೆ ನಾ ಹೆಂಗೆ ಇಕ್ಬೇಕು ಹೇಳು? ನೀ ಹೀರೋ ಅಲ್ಲ ಬಂಗಾರಿ, ನಾನು ಹೀರೋ ಅಲ್ಲ ತಮ್ಮ. ನೀನು ಓಯ್ ಪಪ್ಪ ಪುಟ್ನಂಜ. ನೀನು ಪುಟ್ನಂಜ ಅಲ್ಲ, ನೀನು ಅಶವೈ ಮೊಮ್ಮಗಲ್ಲ. ಬಿಡು ಪಪ್ಪು, ಆ ಸೀರೆ ಯಾಕೆ ತೆಗಿತಿ ಹೇಳೋದು? ಆಯ್ತಾ? ಆಯ್ತು, ರೆಡಿ. ಓಕೆ, ಐ ಆಮ್ ರೆಡಿ. ನನ್ನ ಪಪ್ಪ ಐ ಆಮ್ ರೆಡಿ. ಇನ್ನೇ ಇಲ್ಲ, ಟಿಕ್ಕಿ ಹಚ್ಕೋ. ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ನಾನು ಸೀರೆ ಹಾಕೊಂಡ್ಬಿಟ್ಟಿನಿ. ಅವು ಫುಲ್ ಗಾಬರಿಯಾಗಿ ನಾನು ಹಾಕೊಂಡ್ಬಿಡ್ಬೇಕು. ಹಿಂಗೆ ನೋಡಕತ್ಬಿಟ್ಟ ನಾನು ಫುಲ್. ಯಾಕಂದ್ರೆ ನಾನು ಭಾಳ ಕಡಿಮೆ ಅಲ್ಲ ಅವ್ನ ಮುಂದೆ ನಾನು ಹಾಕೊಂಡಿರೋದು. ಫುಲ್ ಶಾಕಾಗಿ ನೋಡಕತ್ಬಿಟ್ಟ ನನ್ನ ಖುಷಿ. ಓನಪ್ಪ ಇದಾ ಕೊಡ್ತೀನಿ ಅಲ್ಲ ಬಿಡು. ಐ ಆಮ್ ರೆಡಿ. ಬಾಯ್ ಬಾಯ್. ನಾ ಪೋಲಿಯೋ ಹಾಕೊಂಡ್ಬರ್ತೀನಿ. ಹುಯಿ ಅಂತ ಅಳ್ತೀನಿ. ಅಲ್ಲಿ ಹೇಳು, ನೀ ಅಳ್ತೀಯ. ನೀ ಗುಡ್ ಬಾಯ್ ಇಲ್ಲ ಪಪ್ಪ, ನೀ ಅಳಂಗಿಲ್ಲಲ್ಲ ಪುಟ್ಟ. ನೀ ಅಳಲ್ಲ ಖರೆ ನಿಜ? ನಮ್ಲಿ ರೀ ಆಯ್ತು ಬರ್ರಿ, ನಾವು ರೆಡಿ. ಡಾಡ ಕರಿ, ಡಾಡ ಬಾ ಅಂತ. ನಾವು ರೆಡಿ ಅಂತ ಬಾ. ಫೇವ್ರೆಟ್ ಸೀರೆ ಇದು. ಈ ಸಾರಿ ನಂದು ಮದ್ವಿದು ಏನಂತಾರದು, ಅರ್ಶಿಂದ ಸೀರೆ, ಮೆಹಂದಿ ಸೀರೆ ಅಂತಾರಲ್ಲ. ಸೊ ಇದು ಮೆಹಂದಿ ಸೀರೆ ಇದು. ಸೊ ನಂದು ಭಾಳ ಫೇವ್ರೇಟ್. ಆ್ಯಕ್ಚುಲಿ ಇದು ನಾವು ಎಲ್ಲಿ ಕೋದೀಸ್ ಒಳಗೆ ತೊಗೊಂಡಿದ್ವಿ. ನಂದು ಎಷ್ಟು ಹಾಕೊಂಡ್ರು ಹಳಿಯಾಗಲ್ಲ ಇದು. ಅಂದ್ರೆ ನಾನು ಹಾಕೊಂಡಿಲ್ಲ, ಕಡಿಮೆ ಹಾಕಿನ. ಒಂದು ಮದುವೆ ಆಗಿ ಇವಾಗ 3 years ಸ್ಟಾರ್ಟ್ ಅಲ್ಲ, ಒಂದು 2-3 times ಹಾಕಿನ ಅಷ್ಟೇ. ಭಾಳ ಸಾಫ್ಟ್ ಐತಿ ಇದು. ನಂಗೆ ಹಾಕೋಕೆ ಭಾಳ ಇಷ್ಟ ಇದು ಸಾರಿ. ಯಾಕಂದ್ರೆ ಮದುವೆ ಸೀರೆ ಅಲ್ಲ, ಇಷ್ಟ. ಮೆಹಂದಿ ಸೀರೆ ಮೈ ಫೇವ್ರೇಟ್. ಇಟ್ಟು ಹಬ್ಬ ಅಮ್ಮ 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 ಕರಿ ರೀ ಬಾ. ಇಲ್ಲಿ ಪೋಲಿಯೋ ಹಾಕ್ಸ್ಬೇಕಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಅವ್ರೇನೋ ರಜೆ ಮೇಲೆ ಅದಾರ ಅಂತ. ನೆಕ್ಸ್ಟ್ ಥರ್ಸ್ಡೇ ಬಾ ಅಂತ ಹೇಳಿದರು. ಏನೋ ಅಂದ್ಕೊಂಡು ಬರ್ತೀವಿ, ನೋಡಿದ್ರೆ ಹಿಂಗಾಗ್ಬಿಡ್ತೈತಿ. ಹಾಗೆ ನಾವು ಸ್ವಲ್ಪ 3 days ಭಾಳ ಬ್ಯುಸಿ ಇತ್ತು, ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಬರ್ಬೇಕಂತೇಳಿ ಇವತ್ತು ಹಾಕ್ಸಕ್ಕೆ ಬಂದಿದ್ವಿ. ನೋಡಿದ್ರೆ ಇವತ್ತು ಪೋಲಿಯೋ ಹಾಕ್ಸಕ್ಕೆ ಅವರೇ ಮೇನ್ ನರ್ಸ್ ಬಾಯಿನೇ ಲೀವ್ ಮೇಲೆ ಅದಾಳಂತ. ಅದಕ್ಕೆ ರಿಟರ್ನ್ ಮನೆಗೇನು ಹೋಗೋದು, 1-2 ನಿಮಿಷ ಒಂದು ಸ್ವಲ್ಪ ಅಲ್ಲಿ ಕುಂತು ಆಟ ಆಡ್ಲಿ ಅಂತ ಬಿಟ್ಟಿನಿ. ಅವ್ರು ಯಾರು ಏನು ನಮಗೂ ಗೊತ್ತಿಲ್ಲ. ಅಲ್ಲಿ ಪಾಪು ಕಾಣತೈತಿ ಅಂತೇಳಿ ಪಾಪು ಹತ್ರ ಹೋಗಿ ತಾನೇ ಅಲ್ಲಿ ಆಟ ಆಡ್ಕೊತ ಕುಂತಾನ ಅವ್ರ ಜೊತೆ. ಅಜ್ಜಿ ಅದಾರ ಅಂಥೇಳಿ. ಅಜ್ಜಿ ಒಟ್ಟು ವಯಸ್ಸದವ್ರು ಯಾರು ಕಂಡ್ರೆ ಸಾಕು ಭಾಳ ಖುಷಿ ನಮ್ಮ ಪುಟ್ಟಾಗ. ಅವ್ರ ಆಯಿ ಅಂತ ತಿಳ್ಕೊಂಡು ಹೋಗ್ಬಿಡ್ತಾನ ಅವ್ನು. ಇಲ್ಲ ಚಂದ ಆಟ ಆಡಕತ್ತ ನೋಡ್ರಿ. ಬಾ ಇಲ್ಲಿ ಪುಟ್ಟ, ಕೆಳ ಬಾ. ಇಲ್ಲ ಅಣ್ಣಗೆ ಶೇಕ್ ಹ್ಯಾಂಡ್ ಕೊಡು. ನೀ ಪಪ್ಪ ನೋಡಿಲ್ಲ, ಗೆಟ್ ಡೌನ್ ಫಸ್ಟ್. ಪುಟ್ಟ ಗೆಟ್ ಡೌನ್. ಅಣ್ಣಗೆ ಶೇಕ್ ಹ್ಯಾಂಡ್ ಕೊಡು. ಕೂಡು, ಅಣ್ಣನ ಪಕ್ಕ ಬಂದು ಕೂಡಿಲಿ ಬಂಗಾರಿ. ಕೂಡಲ್ಲ, ಅಣ್ಣನ ಹತ್ರ ಕೂಡಲಿ. ಕೂಡಲ್, ಅಣ್ಣನ ಹತ್ರ ಕೂಡು ಬಂಗಾರಿಯ. ಪುಟ್ಟ ನೋಡಿಲಿ, ಅಣ್ಣನ ಹತ್ರ ಕೂಡು. ನೋಡಲಿ, ಅಣ್ಣಗೆ ಸಾಲಿಗೆ ಹಾಕಕತ್ತಾರಲ್ಲಿ ತಿರ್ಗೇಸಿ. ನಿನಗೂ ಇಲ್ಲೇ ಬಿಡ್ತೀವಿ. 3 ವರ್ಷ 2 ತಿಂಗಳು ರೀ. ಇವ್ನಿಗೆ ಈಗ 2 ವರ್ಷ ಆಗೈತೇನ್ರಿ? ಹಾಂ ಹಾಂ ಹಾಂ.
ಹೌದು ಹೌದ್ರಿ, ಸ್ವಲ್ಪ ರೂಢಿ ಆಗ್ಬೇಕ್ರಿ. ಇವತ್ತು ಇಲ್ಲಿ ಕುಂತಾನ, ಇನ್ನೊಂದು 2 ದಿನ ಆದ್ರೆ ಅಲ್ಲಿ ಹಿಂಗೆ ನೈಸ್ ಮಾಡಿ ಸ್ವಲ್ಪ ಹೊಂದಾಣಿಕೆ ಆಗತ್ತಕ್ಕ, ಆಮೇಲೆ ಕೂಡ್ತಾರೆ ಚಂದಾಗಿ. ಯೋ ಅಲ್ಲ ಅಲ್ಲ ದೋಸ್ತ್ರಾದ್ರ ಹೆಗಲ್ ಮ್ಯಾಗ ಕೈ ಹಾಕೊಂಡು ದೋಸ್ತ. ಹೆಸ್ರೇನ್ರಿ ಆಂಟಿ, ಹೆಸ್ರೇನ್ರಿ? ಪವನ್. ಅವ್ಯಾನ್ ರೀ, ಪವನ ಅವ್ಯಾನ ಚಂದ. ವನ ವನ ಪುಟ್ಟ ನಿನ್ ದೋಸ್ತ. ಪುಟ್ಟ ಅಲ್ಲಿ ಎಲ್ಲ ಅಣ್ಣಗಳು ನೋಡಿ ಎಷ್ಟು ಚಂದ ಆಟ ಆಡತ್ತಾರು, ಎಷ್ಟು ಚಂದ ಶಾಲೆಗೆ ಕುಂತು ಓದಾಕತ್ತಾರ. ನೀ ಹೋಗು, ನೀ ಹೋಗು, ಇಬ್ರು ಕೈ ಹಿಡ್ಕೊಂಡು ಅಲ್ಲಿ ಆಟ ಆಡ್ ಹೋರಿ. ಹೋರಿ ಅಲ್ಲಿ ತಮ್ಮನ ಕೈ ಹಿಡ್ಕೊಂಡು ಹಿಂಗೆ ಹೋರಿ, ಸುತ್ತಾಕ್ ಬರ್ ಹೋರಿ. ತಮ್ಮನ ಕೈ ಹಿಡ್ಕೊಂಡು ಹೋಗು ಪವನ್. ಹೋಗ ತಮ್ಮನ ಜೊತೆ ಹೋಗಿ, ಹಂಗೆ ಹೋಗಿ. ಹಾಂ ಹೋಗು ಪುಟ್ಟ. ರನ್ 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 ರನ್. ಅಲ್ಲ ಹೋಗಿ ಹೋಗಿ, ನೀ ಆಟ ಆಡ್ ಹೋಗಲ್ಲಿ, ಹೋಗಿ ಆಟ ಆಡ್, ಹೋಗಿ ಹೋಗಿ ಅಲ್ಲಿ ಆಟ ಆಡ್. ಪುಟ್ಟ ಇಳಿ, ಬೀಳತ್ ಗಾಡಿ ಮೇಲೆ ನಿಲ್ಬೇಡ, ಇಳಿ ಕೆಳಗೆ ಇಳಿ. ಡೈಲಿ ಇಷ್ಟೊತ್ತಿನಾಗ ಮನ್ಯಾಗ ಮುಕ್ಕೊಂಬಿಡ್ತಿದ್ದ, ಬೇಸರ ಬಡ್ತಿತ್ತು ಅವನಿಗೆ. ಇಲ್ಲಾಂದ್ರೆ ಎಲ್ಲ ಹುಡುಗರು ಅದಾವ ಆಟ ಆಡಕ್ಕಂತೇಳಿ ಸ್ಕೂಲ್ ಮುಂದೆ ಬಡ್ದ್ಯಾಡಿ ಆಟ ಆಡಕತ್ತಾನಿಲ್ಲ. ಅಲ್ಲ ನಿದ್ದೆ ಇಲ್ಲ ಏನಿಲ್ಲ. ಮಧ್ಯಾಹ್ನ ಆಗೈತಲ್ರಿ, ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಬೆಂಡಿಕಾಯಿ ಪಲ್ಯ ಮಾಡೀನಿ. ಇಲ್ಲಿ ಜಸ್ಟ್ ಮಾಡಿಟ್ಟೆ. ಆಮೇಲೆ ಶೇಂಗಾ ಸಾಂಬಾರು ನನ್ನ ಭಾಳ ಫೇವ್ರೇಟ್ ಇದು, ನನಗೆ ಭಾಳ ಇಷ್ಟ. ಮೊದಲಿಂದ ನಾನು ಶೇಂಗಾ ಸಾಂಬಾರು ತಿಂತೀನಿ, ಮತ್ತು ಸಣ್ಣಕ್ಕಿದ್ದಕ್ಕಿಂತ ಭಾಳ ಇಷ್ಟ ನನಗೆ. ಆಮೇಲೆ ರೈಸ್ ಮಾಡೀನಿ. ಈಗ ರೊಟ್ಟಿ ಮಾಡಾಕ ಅಲ್ಲಿ ನೀರು ಕಾಯಿಸಿ ಇಡಾಕತ್ತೀನಿ. ಜಿಗೆ ಹಾಕ್ಕೊಂಡು ರೊಟ್ಟಿ ಮಾಡ್ಬೇಕು ಇವಾಗ. ನಾನು ಹಿಂಗೆ ನೋಡ್ರಿ, ಅಡುಗೆ ಅಂದ ತಕ್ಷಣ ನಾನು ಏನಾದ್ರೂ ಒಂದು ವೆರೈಟಿ ಮಾಡ್ಕೊತಾನೆ ಇರ್ತೀನಿ. ಅಡುಗೆ ಮಾಡಕ್ಕೆ ನಾನು ಯಾವತ್ತೂ ಬೇಸರ ಮಾಡ್ಕೊಂಗಿಲ್ಲ. ಏನೋಪ್ಪ ಭಾಳ ಸುಸ್ತು ಅನ್ಸಾಕತ್ತೈತಿ ಅಂತಂದ್ರೆ ಅಷ್ಟೇ, ಆರಾಮ್ ತಪ್ಪಿದ್ರೆ ಅಷ್ಟೇ. ಅದರ್ವೈಸ್ ನಾನು ಮಾಡೋಕ್ಕಂತ ಬೇಜಾರು ಮಾಡ್ಕೊಂಗಿಲ್ಲ, ಅಡುಗೆ ಮಾಡ್ಕೊತಿರ್ತೀನಿ. ಮಾರ್ನಿಂಗ್ ಹಿಡ್ಕೊಂಡು ಒಂದು 3 ಟೈಮ್ಸ್ ಅಂದರೂ ಫಿಕ್ಸ್, ಯಾವಾಗಲೂ ಬಿಸಿ ಬಿಸಿ ಊಟನೇ ಮಾಡ್ತೀವಿ. ಮಾರ್ನಿಂಗ್ ಟಿಫಿನ್, ಮಧ್ಯಾಹ್ನ ಊಟ. ಅದೇ ಇನ್ನು ಸ್ವಲ್ಪ ಎಷ್ಟು ಬೇಕಾಗುತ್ತೆ ಅಷ್ಟೇ, ಇಬ್ಬರೇ ಅಲ್ವಾ, ಬೇಕಾದಷ್ಟು ಮಾಡ್ಕೊಂಡಿರ್ತೀವಿ. ಆದಷ್ಟು ಅವ್ರದ್ದು ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿದ್ರಿಂದ ಅವರಿಗೂ ಸ್ವಲ್ಪ ಆದಷ್ಟು ಬಿಸಿ ಬಿಸಿನೇ ಊಟ ಮಾಡಿಕೊಡ್ತಿರ್ತೀನಿ. ನಾವು ಎಷ್ಟು ಕೆಲಸ ಮಾಡ್ಕೊತಿರ್ತೀವಿ ಎಷ್ಟು ನಿಜವಾಗ್ಲೂ ಆ್ಯಕ್ಟಿವ್ ಆಗೇ ಇರ್ತೀವಿ. ಯಾವುದೇ ಥರ ನಮ್ಮ ಹೆಲ್ತ್ ಇಶ್ಯೂ ಕೂಡ ಇರೋಂಗಿಲ್ಲ. ಯಾಕಂದ್ರೆ ಕಂಟಿನ್ಯೂ ಈಗ ಆಯ್ತು ಅಡುಗೆ ಆದ ತಕ್ಷಣ ಇದು ಮಾಡ್ತೀನಿ, ಊಟ ಮಾಡೋದು ಆಯ್ತು, ಮತ್ತು ಕ್ಲೀನ್ ಮಾಡೋದು, ಮತ್ತು ಮನೆ ತಿಕ್ಕೋದು, ಇದು ಮಾಡೋದು ಅನ್ಕೊಂತ ಕಂಟಿನ್ಯೂ ಕೆಲಸ ಮಾಡ್ಕೊತ ಇರ್ತೀನಿ. ರೆಸ್ಟ್ ಮಾಡೋದು ಭಾಳ ಕಡಿಮೆ ನಾನು. ಹಂಗಂಥೇಳಿ ನಾನು ಅಷ್ಟು ಆ್ಯಕ್ಟಿವ್ ಅದೀನಂತಲ್ಲ, ಪುಟ್ಟನ ಸಲುವಾಗಿ ಅವ್ನಿಗೆ ನೋಡ್ಕೊಂತ 24 ತಾಸು ನೋಡ್ಕೊಂಡು ಕೂಡ್ಬೇಕು, ಅವ್ನು ಆಟ ಆಡ್ಕೊಂತಿರ್ತಿರ್ತಾನೆ. ಸೊ ಹಿಂಗಾಗಿ ನಿದ್ದೆನೂ ಮಾಡೋಂಗಿಲ್ಲ. ಯಾವಾಗಾದರೂ ಒಂದ್ಸಲ ನಿದ್ದೆ ಮಾಡ್ತಿರ್ತೀನಿ. ಮಧ್ಯಾಹ್ನ ನಿದ್ದೆ ಮಾಡೋದು ಭಾಳ ಕಡಿಮೆ ಆಗಿಬಿಟ್ಟೈತಿ. ಅವ್ನು ಮಲ್ಕೊಂಡಾಗ ನನ್ನ ಕೆಲಸ ಇರ್ತಾವೆ, ನಾನು ಕೆಲಸ ಮಾಡೋರೆ ಬ್ಯುಸಿ ಆಗಿಬಿಟ್ಟಿರ್ತೀನಿ. ಇಷ್ಟೇ ಮಾಮ್ ಲೈಫ್ ಎಲ್ಲರದು ಹಿಂಗೆ. ಪಾಪ ಎಲ್ಲರ ಮದುವೆಗಿಂತ ಮುಂಚೆ ಮದುವೆ ಆದ ಬಳಿಕ ಎಲ್ಲ ಚೆಂದಾಗಿ ನಡೀತಿರ್ತೈತಿ. ಬಟ್ ಆಫ್ಟರ್ ಬೇಬಿ ಐತಲ್ಲ, ನಮ್ಮ ಲೈಫೇ ನಾವು ಸ್ಯಾಕ್ರಿಫೈಸ್ ಮಾಡಿಬಿಡ್ತೀವಿ. ನಿದ್ದೆ ಆಯಿತು, ಊಟ ಆಯಿತು, ಎಲ್ಲನೂ ಫುಲ್ ಸ್ಯಾಕ್ರಿಫೈಸ್ ಮಾಡಿಬಿಡ್ತೀವಿ. ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ರೀ, ನಂದು ಮನೆಯಿಂದ ಇದು ನಮ್ಮ ಮಮ್ಮಿ ಕೊಟ್ಟಿದ್ದು ಹಿಟ್ಟು, ಜೋಳದ ಹಿಟ್ಟು ಕೊಟ್ಟು ಕಳಿಸಿದ್ರಿ ಈ ಸಲ. ಲಾಸ್ಟ್ ಟೈಮೆಲ್ಲ ಕೊಟ್ಟಾಗ ಅವ್ರದ್ದು ಭಾಳ ಭಾಳ ಇತ್ತು. ನೀರು ಹಾಕುವಂಥ ಅವಶ್ಯಕತೆನೇ ಇರಲಿಲ್ಲ, ಬರೀ ತಣ್ಣೀರಲ್ಲೇ ನಾದ್ಕೊಂಡ್ರೆ ಚೆನ್ನಾಗಿ ರೊಟ್ಟಿ ಬರ್ದಿತ್ತು. ಬಟ್ ಈ ಸಲ ಹೆಂಗಾಗ್ಬಿಟ್ಟೈತಪ್ಪ ಅಂತಂದ್ರೆ ಬಿಸಿನೀರು ಹಾಕ್ಕೊಂಡ್ರೆ ಚಂದ ರೊಟ್ಟಿ ಬರ್ತಾವೆ. ಅಷ್ಟು ಜಿಗಿ ಇಲ್ಲ ಅದಕ್ಕೆ. ಜಿಗೇನಂತ ಇಲ್ಲ, ಸ್ವಲ್ಪ ರೊಟ್ಟಿ ಮಾಡೋಕೆ ಹೋದ್ರೆ ಕಿತ್ತು ಹೋಗಾಕತ್ ಬಿಟ್ಟೈತೆ, ರೊಟ್ಟಿನ ಹರಿತಾವೆ, ಮಾಡೋಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನಗೆ ಮದುವೆಗಿಂತ ಮುಂಚೆ ರೊಟ್ಟಿ ಮಾಡೋದಿರಲಿ, ರೊಟ್ಟಿ ನಾದಕ್ಕೂ ನನಗೆ ಬರ್ತಿರ್ಲಿಲ್ಲ. ನಾನು ಮದುವೆ ಬಂದ ಬಳಿಕ ನಮ್ಮ ಅಕ್ಕಗಳು ಅಂದರೆ ನಮ್ಮ ನಗೇಣಿಗಳು ಅದಾರಲ್ಲ, ಅವರು ನನಗೆ ರೊಟ್ಟಿ ಕಲಿಸಿದ್ರು. ಆಮೇಲೆ ಮತ್ತೆ ಚೆನ್ನಾಗಿ ಹೆಂಗೆ ನಾದ್ಕೋಬೇಕು, ಹೆಂಗೆ ಮಾಡಬೇಕು ಅಂತ ಹೇಳಲ್ಲ ನಮ್ಮ ಅಕ್ಕಗಳು, ನಮ್ಮ ಅತ್ತಿನೇ ನಂಗೆ ಚೆನ್ನಾಗಿ ಮಾಡೋದೆಲ್ಲ ಹೇಳ್ಕೊಟ್ಟು ಇದು ಮಾಡಿದ್ರು. ಈಗಾದ್ರೂ ಅಷ್ಟೇ, ಅವರಷ್ಟು ಚೆನ್ನಾಗಿ ನಾನು ರೊಟ್ಟಿ ಮಾಡಲ್ಲ ತೆಳ್ಳಗೆ, ಬಟ್ ಇದ್ದಟ್ರ ಒಂದು ಲೆವೆಲಿಗೆ ಮಾಡ್ತೀನಿ. ಬಟ್ ಮೊದಲೇ ನೆಟ್ಟಿಗೆ ರೊಟ್ಟಿ ಮಾಡೋಕೆ ಬರಲ್ಲ ಅಂತೊಳಗೆ ಜಿಗಿ ಇಲ್ಲ ಅಂದ್ರೆ ಮುಗ್ದ ಹೋತು, ಫುಲ್ ದಪ್ಪ ಮಾಡಿಬಿಡ್ತೀನಿ. ಬಟ್ ನನ್ನ ಗಂಡಕ್ಕೆ ದಪ್ಪ ರೊಟ್ಟಿ ನಡಂಗಿಲ್ಲ, ಬೆಳ್ಳಗಿರ್ಬೇಕ್ರಿ. ಪುಟ್ಟಾಗ ನಾನು ರೊಟ್ಟಿ ಮಾಡಕತ್ತಂತ ಸಾಕು ಅವ್ನಿಗೆ ಫುಲ್ ಖುಷಿ. ಯಾಕಂದ್ರೆ ಈಗ ತೋರಿಸ್ತೀನಿ ರೀ. ಏನು ಬೇಕು? ಹಿಟ್ಟ ಹೆಂಗೆ ಮಾಡ್ತಿ? ಹಂಗೆ ಮಾಡ್ತಿ? ಅಲ್ಲಿ ಮಾಡಿ ತೋರಿಸು.
ಅಲ್ಲಿ ಮಾಡಿ ತೋರ್ಸು, ಹೆಂಗೆ ಮಾಡ್ತಿ, ಹೆಂಗೆ ಮಾಡ್ತಿ, ಹಂಗೆ ಮಾಡ್ತೀರಿ. ಆಯ್ತು ಕೊಡ್ತೀನಿ ರೀ. ಇನ್ನೂ ಹಾಕಿಲ್ಲ, ಹಿಟ್ಟು ಮಾಡಿಲ್ಲ, ಮಾಡಿದ ತಕ್ಷಣ ಕೊಡ್ತೀನಿ ತಡಿಪ್ಪ. ನೀ ಶಾಣೆ ಬಂಗಾರಿಲ್ಲೋ, ಸ್ವಲ್ಪ ಮಾತು ಕೇಳು ಅವಿ ಗುವಿ. ಜೋಳದ ಹಿಟ್ಟು ಜಿಗಿಲ್ಲ ಅಂತಂದರೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಈ ಥರ ನಾದಿದ್ರೆ ಮಸ್ತ್ ಜಿಗಿ ಬರ್ತೈತಿ. ರೊಟ್ಟಿ ಹೆಂಗೆ ಬೇಕು ಹಂಗೆ ಚಂದ ಬರ್ತಾವೆ. ಕೈಲೇ ನಾನು ಆ್ಯಕ್ಚುಲಿ ಕೈಲಿ ಬಡ್ದು ಮಾಡೋ ರೊಟ್ಟಿ ಅಷ್ಟು ತೆಳ್ಳಗಾಗಲ್ಲ, ಸ್ವಲ್ಪ ಮೀಡಿಯಮ ಆಗ್ತಾವೆ, ಅಂದ್ರೆ ಸ್ವಲ್ಪ ದಪ್ಪ ಆಗ್ತಾವೆ. ಅದಕ್ಕೆ ನಾನು ಲಟ್ಟಿಸ್ ಮಾಡ್ತೀನಿ, ಲಟ್ಸಿ ಮಾಡೋದು ತಂದು ನಾನು ಬೆಳ್ಳುಣಿಗೆ ಅದರಲ್ಲೇ ಮಾಡ್ತೀನಿ. ಆ್ಯಕ್ಚುಲಿ ನನಗೆಲ್ಲ ಬಡ್ದು ಮಾಡೋಕ್ಕೆ ಬರಲ್ಲ, ಭಾಳ ದಪ್ಪಗೆ ಮಾಡ್ತೀನಿ. ಫೈನಲಾಗಿ ನಾನು ರೊಟ್ಟಿ ನೋಡ್ರಿ ರೌಂಡ್ ಆಗೈತಿ, ಬಟ್ ಇಲ್ಲಿ ಸೈಡಿಗೆಲ್ಲ ಸ್ವಲ್ಪ ಇದಾಗಿದೆ ಅಷ್ಟೇ. ಬಟ್ ಅಂಥ ಪ್ರೇನ್ ಸುಮಾರು ಏನು ಮಾಡಲ್ಲ, ಇದ್ದಿಟ್ರೆ ಬೆಟ್ರ್ ಮಾಡ್ತೀನಿ ನಾನು. ಒಂದು ಲೆವೆಲಿಗಂತೂ ಮಾಡಿನಲ್ಲ, ಟ್ರಾನ್ಸ್ಪರೆಂಟ್ ಕಾಣತೈತಿ, ಅಂದರೆ ಸ್ವಲ್ಪ ತೆಳ್ಳಗೆ ಚಂದೇ ಮಾಡೀನಿ. ಇದು ನನ್ನ ಹಸ್ಬೆಂಡ್ ಕೇಳಿದ್ರೆ ಸತ್ರೂ ಒಳ್ಳೆ ಒಪಿನಿಯನ್ ಹೇಳಲ್ಲ ಅವರು. ತೆಳಗಯ್ಯದ ತೆಳಗಯ್ಯ ಎಲ್ಲ ಸುಳ್ಳ ಖರೆ. ಥ್ಯಾಂಕ್ ಯು. ಉತ್ತರ ಕರ್ನಾಟಕದ ಊಟ ನೋಡ್ರಿ, ಇದು ಬಿಸಿ ಬಿಸಿ ರೊಟ್ಟಿ, ಅದ್ರ ಜೋಡಿ ಬಾಡ್ಸ್ಕೊಳಕ್ಕೆ ಸೌತೆಕಾಯಿ ಬೆಂಡೆಕಾಯಿ ಪಲ್ಯ, ಇದು ಪುಟಾಣಿ ಚಟ್ನಿ ಮಾಡಿದ್ನಿ, ಅದ್ರ ಸ್ವಲ್ಪ ತುಪ್ಪ ಹಾಕಿದ್ನಿ. ಇದು ಹೋಮ್ ಮೇಡ್ ಪಿಕಲ್ಸ್. ಇದು ನೋಡ ಸೌತೆಕಾಯಿ ಎದ್ಕೊಂಡು ಸಾರನ್ನ ಸೌತೆಕಾಯಿ ಎದ್ಕೊಂಡು ತಿಂತ ನನ್ನ ಮಗ. ಎಲ್ಲರೂ ಊಟ ಮಾಡೋಣ ಬರ್ರಿ. ನಮ್ಮ ಉತ್ತರ ಕರ್ನಾಟಕದ ಊಟ ನಿಮ್ಗೆ ಯಾರಿಗೆಲ್ಲ ಇಷ್ಟ ಹೇಳ್ರಿ, ಕಮೆಂಟ್ ಮಾಡಿರಿ. ಯಾವ್ದು ಇಷ್ಟ ನಿಮ್ಗೆ, ಯಾವ ಪಲ್ಯ ಇಷ್ಟ ಅಂತ ಹೇಳಿ. ನಮ್ಮಂತ್ರೂ ಹಿಂಗೆ ನೋಡ್ರಿ, ಇದೆಲ್ಲ ನಾನು ಈ ಸರ್ವ್ ಮಾಡಿ ಇಟ್ಟಿದ್ದೆಲ್ಲ ಪ್ಲೇಟ್ನ ಹಾಕಿಟ್ಟಿದ್ದೆಲ್ಲ ಅದು ನನ್ನ ಹಸ್ಬೆಂಡ್ ಪ್ಲೇಟ. ನಾನು ಅಷ್ಟೊಂದು ನೀಟಾಗಿ ಏನು ಉಣಂಗಿಲ್ಲ, ನಾನು ಸಿಕ್ಕ ಪಟ ಮುರ್ಕೊಂಡು ತಿಂದುಬಿಡ್ತೀನಿ. ಅವರಿಗೆಲ್ಲ ಸಿಸ್ಟಮ್ಟಿಕ್ ಡಿಸಿಪ್ಲಿನ್ ಆಗಬೇಕು ಊಟ, ಅವರಿಗೆಲ್ಲ ಈ ಥರ ನೀಟಾಗಿ ಮಾಡಿಕೊಡ್ತೀನಿ. ಸಿಗಕ್ಕೊಟ್ಟು ಊಟ ಮಾಡಿ, ಹಿಂಗೆ ಕೊಡು, ಸಿಗಕ್ಕೊಡು. ಏನು ತಿಂತಿ ತಿನ್ನಾತನ, ಏನು ತಿನ್ನಾತನ? ಊಟನೂ ಆಯಿತು, ಎಲ್ಲನೂ ಆಯಿತು. ಇದು ಪಾತ್ರೆ ಒಂದು ತಿಕ್ಕಬೇಕಲ್ಲ, ಈ ಬಾಂಡೆ ತಿಕ್ಕಕ್ಕಂತೂ ಇನ್ನೊಬ್ರು ಇರಂಗಿಲ್ಲ. ಇನ್ನೇನು ಊಟ ಮಾಡಿ ಶಿಸ್ತು ಮುಕ್ಕೋಬೇಕಪ್ಪ ಚಂದಾಗಿ ಅಂತಂದ್ರೆ ನಾವು ಹೆಣ್ಮಕ್ಳಿಗೆ ಬಾಂಡೆ ತಿಕ್ಕೋದು ಮಾತ್ರ ತಪ್ಪಿದ್ದವು. ಆಯ್ತು ಇತ್ತು ಬಾಂಡೆ ತಿಕ್ಕಿನಪ್ಪ, ಅವಾಗಾರ ಮುಕ್ಕೋಬೇಕಂದ್ರೆ ನನ್ನ ಮುದ್ದಿನ ಮಗ ಅದಲ್ಲ, ಅವನಿಗಿಟ್ಟು ಒಂದು ಸ್ವಲ್ಪ ನೋಡ್ಕೋತ ಕುಂಡ್ರಬೇಕು ಇಷ್ಟೇ. ಒಟ್ಟು ಹೆಣ್ಮಕ್ಳ ಜೀವನ ಒಟ್ಟು ತೊಳಿರಿ ತಿಕ್ಕ್ರಿ ಮಾಡ್ರಿ ಅನ್ಕೋದ್ರಿ, ಕೆಲಸ ಕೆಲಸ ಕೆಲಸ. ನೋ ರೆಸ್ಟ್ ಫಾರ್ ವುಮೆನ್ಸ್ ಲೈಫ್. ಸೋಪ್ ಸಾಕ, ಊಟ ಮಾಡಿ ಸ್ವಲ್ಪ ಸೋಪ್ ತಿಂತೀವಿ, ಸ್ವಲ್ಪ ಡೈಜೆಷನ್ ಆಗುತ್ತೆ ಚಂದಾಗಿರುತ್ತೆ. ಇಷ್ಟೇ ನೋಡ್ರಿ ನನ್ನ ಡೈಲಿ ರೊಟೀನ್ ವ್ಲಾಗ್. ಇದು ಸಿಂಪಲ್ಲಾಗೆ ಎಫರ್ಟ್ಸ್ ಜಾಸ್ತಿ ಹಾಕಿ ಕೆಲಸ ಮಾಡ್ಕೊತಿರುವಂಥ ವ್ಲಾಗ್ ಇದು. ಇಷ್ಟೇ ನನ್ನ ಸಿಂಪಲ್ ಲೈಫ್ ಆ್ಯಂಡ್ ಸಿಂಪಲ್ ವ್ಲಾಗ್. ಏನಪ್ಪ ಅಂತಂದರೆ ಒಂದು ಮಾರ್ನಿಂಗ್ ಎದ್ದವನು ನಮ್ಮ ಪುಟ್ಟ ಸ್ವಲ್ಪನೂ ಮಲ್ಕೊಂಡಿಲ್ಲ. ಪೋಲೆ ಹಾಕ್ಸಕ್ಕಂತ ಹೋದ್ವಿ, ಅಲ್ಲಿ ಅಂತೂ ಮತ್ತು ಪೋಸ್ಟ್ಪೋನ್ ಆಯಿತು, ಥರ್ಸ್ಡೇ ಮಾ ಅಂತ ಹೇಳಿದರು. ಅದಕ್ಕೆ ಅವನು ಅಲ್ಲೇ ಆಟಾಡ್ಕೊತ ಕುಂತ. ಇವಾಗ ಅವ್ನು ನಿದ್ದೆ ಬಂದಾನ, ಸ್ವಲ್ಪ ಮಲಗಿಸಿ ಸ್ವಲ್ಪ ಮಿಕ್ಕಿದ್ದೆಲ್ಲ ಕೆಲಸ ಮಾಡ್ಕೋಬೇಕು ನಾನು. ಐ ಹೋಪ್ ಯು ಲೈಕ್ ದಿಸ್ ಮೈ ವಿಡಿಯೋ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಲೈಕ್ ಕೊಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನ ಶೇರ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.